guys, welcome to my channel Lotus Spirituality. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನೀವು ಈ ವಿಡಿಯೋ ನೋಡ್ತಾ ಇರೋದಕ್ಕೆ. ಯಾಕೆಂದರೆ ಈ ಚಾನಲಲ್ಲಿ ನಾನು ರೀಡಿಂಗ್ಸ್ನ ಟ್ಯಾರೋ ರೀಡಿಂಗ್ಸ್ ಅಥವಾ ಬೇರೆ ವಿಡಿಯೋಗಳಾಗಿರ್ಬೋದು ಹಾಕೋಕ್ಕೆ ಬಿಟ್ಟು ಅಪ್ಲೋಡ್ ಮಾಡೋದು ಬಿಟ್ಟು 1 or 2 ಇಯರ್ ಆಗ್ತಾ ಬಂತು. ಆದ್ರೂ ನಿಮ್ಮಲ್ಲಿ ಸ್ವಲ್ಪ ಜನ ವಾಟ್ಸಪ್ಪಲ್ಲೆಲ್ಲ ನನ್ನ ಜೊತೆ ಕನೆಕ್ಟ್ ಆಗಲಿಕ್ಕೆ ಇಷ್ಟಪಡ್ತಾ ಇದ್ರಿ. ಅದನ್ನೆಲ್ಲ ನೋಡಿ ನಂಗೆ ತುಂಬ ಖುಷಿ ಆಗ್ತಾ ಇತ್ತು. ಇಷ್ಟು ದಿನ ಲಾಂಗ್ ಗ್ಯಾಪ್ ಇದ್ರೂ ನಿಮ್ಮ ಮೆಸೇಜಸ್ ಬರ್ತಾ ಇದೆ, ಕಮೆಂಟ್ಸ್ ಬರ್ತಾ ಇದೆ, ರೀಡಿಂಗ್ಸ್ ನೋಡ್ತಾ ಇದ್ರಿ. ಸೊ ಅದೆಲ್ಲ ನೋಡೋಣ ಖುಷಿ ಆಗ್ತಾ ಇತ್ತು. ನಾನು ಯಾಕೆ ಇಷ್ಟು ಗ್ಯಾಪ್ ತೊಗೊಂಡೆ ಅಂದರೆ ರೀಸೆಂಟ್ಲಿ ನನ್ನ ಮದುವೆ ಆಯಿತು, ಪ್ಲಸ್ ನಾನು ಜಾಬ್ ಚೇಂಜು ಮಾಡ್ತಾ ಇದ್ದೆ. ಸೊ ಆ ರೀಸನಿಗೆ ನನಗೆ ಇದಕ್ಕೆ ತುಂಬ ಜಾಸ್ತಿ ಟೈಮ್ ಕೊಡ್ಲಿಕ್ಕೆ ಆಗ್ತಾ ಇದ್ದಿಲ್ಲ. ಈವನ್ ದೋ ಇದು ನನ್ನ ಇಂಟ್ರೆಸ್ಟ್, ಪ್ಯಾಷನ್, ನನಗೆ ತುಂಬ ಇಷ್ಟ ಟ್ಯಾರೋ ರೀಡಿಂಗ್ ಮಾಡಲಿಕ್ಕೆ. ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಇದೆ. ಆದರೆ ನನಗೆ ಟೈಮ್ ಆಗ್ತಿರಲಿಲ್ಲ, ಅಥವಾ ಬೇರೆ ರೀಸನ್ಸ್ಗಳಿಂದ ನನಗೆ ರೀಡಿಂಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ, ನಿಮ್ಮ ಜೊತೆ ಕನೆಕ್ಟ್ ಆಗಲಿಕ್ಕೆ ಆಗ್ತಿರ್ಲಿಲ್ಲ. ಯಾರ್ಯಾರು ಈ ವಿಡಿಯೋ ನೋಡೋಕ್ಕೆ ಬಂದಿದ್ದಾರೆ ಅಂದರೆ, ಫಸ್ಟ್ ಟ್ಯಾರೋ ಕಾರ್ಡ್ಸು, ಟ್ಯಾರೋ ರೀಡಿಂಗಲ್ಲಿ ತುಂಬಾ ಜಾಸ್ತಿ ಇಂಟ್ರೆಸ್ಟ್, ಪ್ಯಾಷನ್ ಇರೋರು ಒಂದು ಕ್ಯಾಟಗರಿ ಅವರು. ಇನ್ನೊಂದು ಕ್ಯಾಟಗರಿ ಅವರು ಕನ್ಫ್ಯೂಷನ್ ಇರೋರು. ಇದು ನಿಜಾನೋ ಸುಳ್ಳು, ಇದು ವರ್ಕ್ ಆಗುತ್ತೋ ಇಲ್ವೋ, ಅಥವಾ ಇದೊಂದು ಎಕ್ಸಿಸ್ಟೆನ್ಸಲ್ಲಿ ಇದೇನೋ, ಅಥವಾ ಇವರೇ ಒಂದು ಮೇಡಪ್ ಥಿಂಗ, ಇದು ಢೋಂಗಿನ, ಅಥವಾ ಇದು ನಿಜಾನ, ಹೇಗೆ ಅಂತ ಕ್ಯೂರಿಯಾಸಿಟಿ ಇರೋರು. ಓಕೆ, ನಾನು ನೆಗೆಟಿವ್ ಆಗಿನೂ ಯೋಚನೆ ಮಾಡಲ್ಲ, ಪಾಸಿಟಿವ್ ಆಗಿನೂ ಯೋಚನೆ ಮಾಡೋದಿಲ್ಲ. ಸೊ ಇದೇನು ಅಂತ ತಿಳ್ಕೊಳ್ಳೋಕ್ಕೆ ಕ್ಯೂರಿಯಾಸಿಟಿ ಇರೋರು, ಇದು ಸೆಕೆಂಡ್ ಕ್ಯಾಟಗರಿ ಜನ. ಇನ್ನೊಂದು ಥರ್ಡ್ ಕ್ಯಾಟಗರಿ ಇರೋರು, ಓಕೆ ನೀವು ಇದನ್ನು ನಂಬ್ತೀರಾ, ಟ್ಯಾರೋ ರೀಡಿಂಗ್ನ ನಂಬ್ತೀರಾ, ಇದ್ರ ಮೇಲೆ ನಿಮಗೆ ಹೋಪ್ ಇದೆ, ಫೇತ್ ಇದೆ. ಬಟ್ ನಾನು ನೀವು ರೀಡಿಂಗ್ಸ್ ನೋಡಿದಾಗ ಒಂದು ಪಾಯಿಂಟ್ ನಿಮಗೆ ತುಂಬಾ ಜಾಸ್ತಿ ರೆಸೊನೇಟ್ ಆಗುತ್ತೆ. ಎಸ್, ದಿಸ್ ಮೆಸೇಜಸ್ ಫಾರ್ ಮೀ ಅಂತ ಅನಿಸುತ್ತೆ. ಇನ್ನೊಂದು ಪಾಯಿಂಟ್ ನೀವು ನೋಡಿದಾಗ, ಅಲ್ಲ ಇದು ಹೀಗಿಲ್ಲ, ನನ್ನ ಲೈಫಿಗೆ ಇದು, ನನ್ನ ಸಿಚುವೇಶನಿಗೆ ಇದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಅನಿಸ್ತಿರುತ್ತೆ. ಸೊ ಆ ಟೈಮಲ್ಲಿ ನೀವು ಆ ವಿಡಿಯೋಲ್ಲಿ ಹೇಳಿರೋ ಅಂತಹ ಮೆಸೇಜಸ್ ಆಗಿರ್ಬೋದು, ಗೈಡೆನ್ಸ್ ಆಗಿರ್ಬೋದು, ನೀವು ಅದನ್ನು ಆಕ್ಸೆಪ್ಟ್ ಮಾಡಬೇಕು ಅಥವಾ ಬಿಡಬೇಕು, ಏನು ಮಾಡಬೇಕಂತ ಗೊತ್ತಾಗ್ತಾ ಇರೋದಿಲ್ಲ, ಒಂದು ಕನ್ಫ್ಯೂಷನಲ್ಲಿ ಇರ್ತೀರಾ. ಇದು ಥರ್ಡ್ ಕ್ಯಾಟಗರಿ ಜನ ನೀವು ನೋಡ್ತಾ ಇರೋರಲ್ಲಿ. ಸೊ ಈ 3 ಕ್ಯಾಟಗರಿಯಲ್ಲಿ ನೀವು ಒಬ್ಬರಾಗಿದ್ದರೆ ಈ ವಿಡಿಯೋ ಡೆಫಿನೆಟ್ಲಿ ನಿಮಗೋಸ್ಕರ. ಸೊ ಯಾವ ಥರ ರೀಡಿಂಗ್ಸು ನಿಮಗೆ ವರ್ಕ್ ಆಗುತ್ತೆ, ಯಾವ ಥರ ರೀಡಿಂಗ್ಸ್ ನಿಮಗೆ ವರ್ಕ್ ಆಗಲ್ಲ. ಟ್ಯಾರೋ ರೀಡಿಂಗ್ಸ್ ವರ್ಕ್ ಆಗುತ್ತಾ? ಜನರಲ್ ರೀಡಿಂಗ್ ಎಲ್ಲರಿಗೂ, ಯಾರ್ಯಾರು ನೋಡ್ತಾರೆ, ಲಕ್ಷಗಟ್ಟಲೆ ಜನ, ಕೋಟಿಗಟ್ಟಲೆ ಜನ ನೋಡ್ತಾರೆ, ಎಲ್ಲರಿಗೂ ಅದು ವರ್ಕ್ ಆಗುತ್ತೆ. ಒಂದು ಜನರಲ್ ರೀಡಿಂಗ್ ಎಲ್ಲರ ಜೊತೆಗೂ ರೆಸೊನೇಟ್ ಆಗುತ್ತಾ ಇಲ್ವಾ ಅನ್ನೋದೇ ಈ ವಿಡಿಯೋನ ಉದ್ದೇಶ. ಓಕೆ, ಫಸ್ಟ್ ಒಂದು ಕ್ವಿಕ್ಕಾಗಿ ಹಿಸ್ಟ್ರಿ ಹೇಳ್ಬಿಡ್ತೀನಿ. ನಾನು ನಿಮ್ಗೆ ಗೊತ್ತಿರ್ಬೋದು, ಆದರೂ ಒಂದು ಸಲ ಹೇಳ್ತೀನಿ. ಈ ಟ್ಯಾರೋ ರೀಡಿಂಗ್ ಅನ್ನೋದು ಇಂಡಿಯಾದಲ್ಲ, ಇದು ಯುರೋಪಿಯನ್ ಕಂಟ್ರೀಸ್ ಅವ್ರದ್ದು. ಓಕೆ, ಸೊ ಹಿಂದಿನ ಕಾಲದಲ್ಲಿ ಇಂಡಿಯಾದಲ್ಲೆಲ್ಲ ಹೇಗೆ ಒಂದು ಜನ್ಮ ಜಾತಕ ನೋಡ್ತಾ ಇದ್ರು, ಒಂದು ಸಂಖ್ಯಾಶಾಸ್ತ್ರ, ನ್ಯೂಮರಾಲಜಿ ಎಲ್ಲ ಇಂಡಿಯಾದೇ. ಓಕೆ, ಬಟ್ ಫಾರಿನ್ ಕಂಟ್ರೀಸಲ್ಲಿ ಈ ಥರ ಆಸ್ಟ್ರಾಲಜಿ ಇರಲಿಲ್ಲ, ಅಲ್ಲಿ ಬೇರೆ ಥರ ಇತ್ತು. ಅಲ್ಲಿ ಯಾವ ಥರ ಇತ್ತು ಅಂದರೆ, ಸೊ ಅವರಲ್ಲೂ ಕೆಲವು ಸಿದ್ಧ ಪುರುಷರು ಇರ್ತಿದ್ರು ಅಲ್ವಾ, ಸೀರ್ ಅವರಲ್ಲೂ ಇರ್ತಿದ್ರು. ಸೊ ಅಂಥವ್ರು ಮೆಡಿಟೇಷನ್ ಮಾಡುವಾಗ ಅವ್ರಿಗೇನು ಫ್ಲ್ಯಾಶ್ ಆಗಿರುತ್ತೋ ಅದನ್ನು ಅವರು ಒಂದು ಬಂಡೆಕಲ್ ಮೇಲೆ ಕೆತ್ತುತ್ತಾ ಇದ್ರು. ಓಕೆ, ಅದಕ್ಕೆ ಡಿಫ್ರೆಂಟ್ ಮೀನಿಂಗ್ ಇರ್ತಾಯಿತ್ತು. ಈಗ ಇಲ್ಲೇ ನೋಡ್ತಾ ಇರ್ಬೋದು, ಸನ್ ಅಂತ ಟ್ಯಾರೋ ಕಾರ್ಡು. ಈ ಒಂದು ಚಿತ್ರ ನೋಡಿ, ಮನುಷ್ಯ ಇದ್ದಾನೆ, ಹಾರ್ಸ್ ಇದೆ, ಸನ್ ಇದೆ, ಸನ್ಫ್ಲವರ್ ಇದೆ, ಸ್ಕೈ ಬ್ಲೂ ಕಲರ್ ಇದೆ, ಈ ವೇಲ್ ಏನಿದೆ ಆರೆಂಜ್ ಇದೆ, ಇದಕ್ಕೆ ಬೇರೆ ಅರ್ಥ. ಈ ಒಂದು ಪುಟ್ಟ ಬಾಲಕ ಏನು ಬಟ್ಟೆ ಹಾಕ್ಕೊಂಡಿಲ್ಲ, ಇದಕ್ಕೊಂದು ಅರ್ಥ. ಹಾರ್ಸಿಗೆ ಅದಕ್ಕೊಂದು ಅರ್ಥ. ಸೊ ಹೀಗೆ ತುಂಬ ಅರ್ಥ ಇರೋ ಅಂತಹ ಒಂದು ಚಿತ್ರನ ಅವರು ಬಂಡೆಕಲ್ ಮೇಲೆ ಬಿಡಿಸ್ತಾ ಇದ್ರು. ಅದು ಅವ್ರಿಗೆ ಮಾತ್ರ ಗೊತ್ತಿರ್ತಿತ್ತು, ಬೇರೆ ಯಾರು ಕೇಳಕ್ಕೆ ಬರ್ತಾ ಇದ್ರು ಶಾಸ್ತ್ರ, ಸೊ ಅವ್ರಿಗವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ಬಟ್ ಬರ್ತಾ ಜನಕ್ಕೆ ತುಂಬ ಸುಲಭ ಆಗಬೇಕು, ನಮ್ಮಲ್ಲಿ ಏನು ಅಸ್ಟ್ರಾಲಜಿ ಎಲ್ಲ ನೋಡ್ತೀವಿ ನಾವು ಹೊರೋಸ್ಕೋಪಲ್ಲಿ, ಅದೆಲ್ಲ ತುಂಬ ಡಿಫಿಕಲ್ಟ್ ಆಗ್ತಿತ್ತು. ಸೊ ಜನಕ್ಕೆ ಈಸಿ ಆಗಲಿ ಅಂತಲೇ ಇದನ್ನು ಒಂದು ವಿದ್ಯೆ. ಸೊ ಫಸ್ಟ್ ಪರ್ಸನ್ ಯಾರು ಆ ಬಂಡೆಕಲ್ ಮೇಲೆ ಕೆತ್ತಿರುವಂಥ ಚಿತ್ರನ ಪೇಪರ್ ಫಾರ್ಮಲ್ಲಿ ತೊಗೊಂಡು ಬಂದಿದ್ದಂದರೆ ರೇಡರ್ ಬೇಟ್ ಅಂತ ಅವ್ರ ಹೆಸರು. ಸುಮಾರು ವರ್ಷಗಳ ಹಿಂದೆ ಎಲ್ಲ ಜನಕ್ಕೂ ಹೆಲ್ಪ್ ಆಗಬೇಕು, ಗೈಡೆನ್ಸ್ ಸಿಗಬೇಕು, ಒಂದು ಮೆಸೇಜ್ ಸಿಗಬೇಕು, ತುಂಬ ಕನ್ಫ್ಯೂಷನಲ್ಲಿ ಇರ್ತಾರೆ, ತುಂಬ
ಟ್ರಾಮಟೈಸ್ ಆಗಿರ್ತಾರೆ ಜನಗಳು ಅವ್ರ ಲೈಫ್ ಲೀಡ್ ಮಾಡುವಾಗ ಅಲ್ವಾ, ನಾವೆಲ್ಲರೂ ಕೂಡ. ಸೊ ಆ ಟೈಮಲ್ಲಿ ನಮಗೊಂದು ಹೋಪ್ ಬೇಕಂದರೆ ನಮಗೊಂದು ಮೆಸೇಜ್ ಬೇಕೇ ಬೇಕು, ಗೈಡೆನ್ಸ್ ಬೇಕೇ ಬೇಕು ನಮ್ಮ ಯೂನಿವರ್ಸ್ ಕಡೆಯಿಂದ ಅಲ್ವಾ. ಆ ಒಂದು ಹೆಲ್ಪ್ ಸಿಗಲಿ ಅಂತಲೇ ರೇಡರ್ ವೇಟ್ ಅವರು ಆ ಬಂಡೆಕಲ್ ಮೇಲೆ ಇರೋವಂತಹ ಚಿತ್ರನ ಸಿಂಪ್ಲಿಫೈ ಮಾಡಿ ಪೇಪರ್ ಮೇಲೆ ತೊಗೊಂಡು ಬಂದರು. ಓಕೆ, ಫಸ್ಟ್ ಯಾರು ತಂದಿದ್ದಂದರೆ ಈ ರೇಡರ್ ವೇಟ್ ಅವರೇ. ಸೇಮ್ ಹ್ಯಾಸ್ ಇಟ್ ಈಸ್ ಅವರು ಪೇಪರ್ಗೆ ತೊಗೊಂಡು ಬಂದರು ಚಿತ್ರಗಳನ್ನೆಲ್ಲ. ಅವಾಗೆಲ್ಲ ವುಡನ್ದು ಶೀಟ್ಸಲ್ಲಿ, ಆಮೇಲೆ ಈಗೆಲ್ಲ ಪ್ರಿಂಟಿಂಗ್ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿರ್ಬೋದು ಹೇರೋಫೆಂಟ್, ದಿ ಹರ್ಮಿಟ್, ಏಸ್ ಆಫ್ ಕಪ್ಸ್. ಓಕೆ, ಸೊ ಹೀಗೆ ಸುಮಾರು ಕಾರ್ಡ್ಸ್ ಇರುತ್ತೆ. ಓಕೆನಾ, ಒಂದೊಂದು ಕಾರ್ಡಿಗೂ ಒಂದೊಂದು ಬೇರೆ ಬೇರೆ ಚಿತ್ರ ಇರುತ್ತೆ. ಇಲ್ಲಿ ನೋಡ್ತಿರ್ಬೋದು 4 ಬಾಂಡ್ ಇದೆ, ಇಲ್ಲಿ ಹೂವಿನ ಹಾರ ಇದೆ, ಕಪಲ್ ಇದ್ದಾರೆ, ಚರ್ಚ್ ಇದೆ, ಜನ ಇದ್ದಾರೆ, ಫ್ಯಾಮಿಲಿ ಇದೆ. ಇಲ್ಲಿ ಒಂದೊಂದು ಸ್ಮಾಲ್ ಚಿತ್ರಕ್ಕೂ ಬೇರೆ ಬೇರೆ ಮೀನಿಂಗ್ ಇರುತ್ತೆ. ಬೇರೆ ಬೇರೆ ಸಿಚುವೇಶನ್ಗೆ ಬೇರೆ ಬೇರೆ ಥರ ಅರ್ಥ, ಬೇರೆ ಬೇರೆ ಥರ ಮೆಸೇಜಸ್ ಕೊಡುತ್ತೆ ಈ ಟ್ಯಾರೋ ಕಾರ್ಡ್ಸ್. ಓಕೆ, ಸೊ ರೇಡರ್ ವೇಟ್ ಆದಮೇಲೆ ನಸ್ಟಡಮಸ್ ಅಂತ ಬಂದರು. ನೀವೆಲ್ಲ ಕೇಳಿರ್ತೀರಾ. ಇವ್ರದ್ದು ಕಾರ್ಡಲ್ಲಿ ಏನು ಸ್ಪೆಷಾಲಿಟಿ ಅಂತ ಅಂದರೆ, ಇಲ್ಲಿ ನಿಮಗೆ ಚಿತ್ರ ಕಾಣ್ತಾ ಇದೆಯಲ್ಲ, ಇವರೇ ನಸ್ಟಡಮಸ್. ಇವ್ರ ಕಾರ್ಡಲ್ಲಿ ಏನು ಸ್ಪೆಷಾಲಿಟಿ ಅಂದರೆ, ಎಲ್ಲ ಟ್ಯಾರೋ ಕಾರ್ಡ್ಸಲ್ಲಿ 78 ಕಾರ್ಡ್ಸ್ ಇರುತ್ತೆ, ಬಟ್ ಇವರಲ್ಲಿ ಮೋರ್ ದೆನ್ 100 ಇದೆ. ಓಕೆ, ಸೊ ಅದೇ ಡಿಫ್ರೆನ್ಸು. ಮೀನಿಂಗ್ ಎಲ್ಲ, ಅರ್ಥ ಎಲ್ಲ ಸೇಮೇ ಇರುತ್ತೆ, ಮೆಸೇಜಸ್ಸು ಎಲ್ಲ ಆಲ್ಮೋಸ್ಟ್ ಸಿಮಿಲರೇ ಇರುತ್ತೆ. ತುಂಬ ಡೀಟೇಲ್ಡ್ ಆಗಿ ಡಿಸ್ಕ್ರಿಪ್ಷನ್ ಇವ್ರು ಕೊಟ್ಟಿದ್ದಾರೆ. ಇವ್ರ ಬುಕ್ಕಲ್ಲೂ ಸಹ ಇದೆ, ಇಂಟರ್ಪ್ರಿಟೇಷನ್ ಸಹ ಇದೆ. ಬುಕ್ಕನ್ನು ಬರೆದು ಜನರಿಗೆ ಹೆಲ್ಪ್ ಆಗಲಿ ಅಂತಾನೆ ಇವರೆಲ್ಲ ಪ್ರಿಂಟ್ನ ಮಾಡಿದರು. ಬಟ್ ಇತ್ತೀಚಿನ ದಿನಗಳಲ್ಲಿ ಬರೀ ಓಲ್ಡ್ ಟ್ಯಾರೋ ಕಾರ್ಡ್ಸ್ ಅಷ್ಟೇ ಅಲ್ಲ, ಇವರಿಬ್ರದ್ದು ಅಷ್ಟೇ ಅಲ್ಲ, ಸುಮಾರು ಜನ ಬೇರೆ ಬೇರೆ ಥರ ಇಂಟರ್ಪ್ರಿಟ್ ಮಾಡ್ಲಿಕ್ಕೆ ಶುರು ಮಾಡಿದರು. ಇಲ್ಲಿ ನೋಡಿರ್ಬೋದು ಮಿನಿ ಟ್ಯಾರೋ ಡೆಕ್ ಅಂತ ಮೈಂಡ್ಫುಲ್ ಜರ್ನಿ ಅವ್ರದ್ದು, ಅವರು ಇಂಟ್ರೊಡ್ಯೂಸ್ ಮಾಡಿದರು. ರೀಸೆಂಟಾಗಿ ತುಂಬ ಬೇರೆ ಬೇರೆ ಥರ ಬಂದಿದೆ. ಮೆಸೇಜಸ್ ವಿತ್ ಕಾರ್ಡ್ಸ್, 10 ಆಫ್ ವಾಂಡ್, 7 ಆಫ್ ಸೋರ್ಡ್ಸ್, 8 ಆಫ್ ಕಪ್ಸ್, ಈ ಥರ. ಬಟ್ ನಾವು ಬೇಸಿಕ್ ಯಾರು ಟ್ಯಾರೋ ರೀಡಿಂಗ್ನ ಕಲಿತಾರೆ ಅವರು ಈ ರೇಡರ್ ವೇಟ್ ಅವ್ರದ್ದು ಟ್ಯಾರೋ ಡೆಕ್ನೇ ಫಸ್ಟು ಅಭ್ಯಾಸ ಮಾಡಬೇಕು. ಲೇಟರ್ ಆನ್ ಇದನ್ನೆಲ್ಲ ನಾವು ಅಭ್ಯಾಸ ಮಾಡಿ ರೀಡಿಂಗ್ನ ಮಾಡ್ಬೋದು. ಓಕೆ, ಸೊ ಇದು ಒಂದು ಥರದ ಕಾರ್ಡು. ಇದನ್ನು ಸಹ ರೇಡರ್ ವೇಟ್ ಅವ್ರದ್ದೇ. ಇದನ್ನು ಸುಮಾರು ಜನ ನೀವು ನೋಡಿರ್ತೀರಾ, ಈ ಥರ ಕಾರ್ಡ್ಸು ಅಲ್ವಾ. ನೆಕ್ಸ್ಟ್ ಇವರು ಮ್ಯಾಜಿಕಲ್ ಟ್ಯಾರೋ ಅಂತ ಡಾಕ್ಟರ್ ಹರ್ಲಿನ್ ಕೌರ್ ಅವರು ಯಾರು ಇದರಲ್ಲಿ ರಿಸರ್ಚ್ ಮಾಡಿರ್ತಾರೆ ಟ್ಯಾರೋ ರೀಡಿಂಗಲ್ಲಿ ತುಂಬ ಜಾಸ್ತಿ, ಅವರು ಟ್ಯಾರೋ ಡೆಕ್ಗಳನ್ನ ಕೂಡ ಪಬ್ಲಿಷ್ ಮಾಡ್ತಾರೆ. ಅವರೇ ಒಂದು ಓನ್ ಚಿತ್ರ ಮಾಡಿ ಪಬ್ಲಿಷ್ ಮಾಡ್ತಾರೆ. ಬಟ್ ಮೆಸೇಜಸ್ ಎಲ್ಲ ಸೇಮ್ ಇರುತ್ತೆ. ನೀವು ನೋಡ್ತಾ ಇರ್ಬೋದು ಕಾರ್ಡ್ಸು. ಸೊ ಈ ರೀತಿ ಬೇರೆ ಬೇರೆ ರೀತಿಯಾದ ಟ್ಯಾರೋ ಡೆಕ್ಗಳು ಸುಮಾರು ಮಾರ್ಕೆಟಲ್ಲಿ ಈಗ ಸಿಗುತ್ತೆ. ನೀವು ಸುಮಾರು ಕಡೆ ಟ್ಯಾರೋ ರೀಡಿಂಗ್ಸ್ ನೋಡ್ತಾ ಇರ್ತೀರಾ. ಒಂದು ಮೆಸೇಜ್ ರೆಸೊನೇಟ್ ಆಗುತ್ತೆ, ಇನ್ನೊಂದು ಮೆಸೇಜ್ ರೆಸೊನೇಟ್ ಆಗಲ್ಲ. ಆ ಟೈಮಲ್ಲಿ ನೀವು ಅದನ್ನು ಮೆಸೇಜಸ್ನ ಆಕ್ಸೆಪ್ಟ್ ಮಾಡಬೇಕು ಬೇಡವೋ ಅಂತ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಲೆಟ್ ಮೀ ಟೆಲ್ ಯು ದ ಹಾರ್ಶ್ ರಿಯಾಲಿಟಿ ಆಫ್ ದ ಟ್ಯಾರೋ. ಓಕೆ, ಟ್ಯಾರೋ ಕಾರ್ಡ್ಸ್, ಟ್ಯಾರೋ ರೀಡಿಂಗ್ ಇರೋದು ಏನಕ್ಕೆ ಅಂತ ಹೇಳ್ತೀನಿ. ನೀವೇನಾದರೂ ಟ್ಯಾರೋ ಕಾರ್ಡ್ ಈ ವಿದ್ಯೆ ಇರೋದು ಫ್ಯೂಚರ್ ಪ್ರಿಡಿಕ್ಷನಿಗೆ ಅಂತ ಅಂದ್ಕೊಂಡಿದ್ರೆ ಡೆಫಿನೆಟ್ಲಿ ನೋ. ಇದು ಫ್ಯೂಚರ್ ಪ್ರಿಡಿಕ್ಷನ್ ಮಾಡಲಿಕ್ಕೆ ಇರೋ ಅಂತಹ ವಿದ್ಯೆ ಅಲ್ಲ. ಟ್ಯಾರೋ ಕಾರ್ಡ್ಸ್ ಇರೋದು ಪ್ರೆಸೆಂಟ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಪ್ರೆಸೆಂಟ್ ಸಿಚುವೇಶನಲ್ಲಿ ನೀವು ಏನು ಡೀಲ್ ಮಾಡ್ತಾ ಇರ್ತೀರಾ ಅದ್ರ ಮೇಲೆ ನಿಮಗೆ ಗೈಡೆನ್ಸ್ ಕೊಡಲಿಕ್ಕೆ. ಆ ಟೈಮಲ್ಲಿ ಫಾರ್ ಎಕ್ಸಾಂಪಲ್ ನಿಮಗೆ ನಿಮ್ಮ ರಿಲೇಷನ್ಶಿಪ್ಪಲ್ಲೇ ಆಗಿರ್ಬೋದು, ಗೊತ್ತಾಗ್ತಾ ಇರೋದಿಲ್ಲ ನಿಮ್ಗೆ ಏನು ಮಾಡಬೇಕು, ಏನು ಆಗ್ತಾ ಇದೆ. ನೀವು ಕಾರ್ಮಿಕ್ ಸಿಚುವೇಶನಲ್ಲಿ ಇರ್ಬೋದು, ಟ್ವಿನ್ ಫ್ಲೇಮಲ್ಲಿ ಇರ್ಬೋದು, ಅಥವಾ ನಿಮ್ಮ ಸೋಲ್ಮೇಟ್ ಆಗಿರ್ಬೋದು. ಆ ಒಂದು ಜರ್ನಿಯಲ್ಲಿ ಇದ್ದಾಗ ನಿಮ್ಗೆ ಏನು ಮಾಡಬೇಕಂತ ಗೊತ್ತಾಗ್ತಾ ಇರೋದಿಲ್ಲ, ಏನು ಸ್ಟೆಪ್ಸ್ ತೊಗೋಬೇಕು ಅಂತ. ಸೊ ಆ ಟೈಮಲ್ಲಿ ನಿಮಗೆ ಟ್ಯಾರೋ ರೀಡಿಂಗ್ ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈಗ ನೀವು ಬಿಸ್ನೆಸ್ ಸ್ಟಾರ್ಟ್
ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ, ಮಾಡಬೇಕೋ ಬೇಡವೋ, ಮಾಡಿದರೆ ಹೇಗೆ ಇರಬೇಕು, ಮತ್ತು ಯಾವ ಕಡೆ ಬಿಸ್ನೆಸ್ ಅಥವಾ ಯಾವುದ್ರ ಮೇಲೆ ಬಿಸ್ನೆಸ್ ಮಾಡಬೇಕು, ಈ ರೀತಿ ಪ್ರೆಸೆಂಟ್ ಸಿಚುವೇಶನಲ್ಲಿ ನೀವು ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ದರೆ ಡೆಫಿನೆಟ್ಲಿ ಇಟ್ ವಿಲ್ ವರ್ಕ್ ಫಾರ್ ಯು. ನೀವೇನಾದರೂ ಫ್ಯೂಚರ್ನ ಪ್ರಿಡಿಕ್ಷನ್ ಮಾಡಲಿಕ್ಕೆ ಟ್ಯಾರೋ ಇರೋದು ಅಂದ್ಕೊಂಡ್ರೆ ಡೆಫಿನೆಟ್ಲಿ ನೋ, ಇದು ಫ್ಯೂಚರ್ ಪ್ರಿಡಿಕ್ಷನಿಗಲ್ಲ. ಡೆಫಿನೆಟ್ಲಿ ನಿಮ್ಮ ಪಾಸ್ಟ್ ಮತ್ತು ಫ್ಯೂಚರ್ನ ಟು ದ ಸರ್ಟನ್ ಎಕ್ಸ್ಟೆಂಟ್ ಪ್ರಿಡಿಕ್ಟ್ ಮಾಡ್ಬೋದು, ಬಟ್ ಇದು ಇರೋದು ಪ್ರೆಸೆಂಟ್ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ನಮಗೇನು ಗೈಡೆನ್ಸ್ ಬೇಕೋ ಇದರಿಂದ ಪಡೀಲಿಕ್ಕೆ ಇರೋದು ಟ್ಯಾರೋ ರೀಡಿಂಗ್ ಅನ್ನೋದು. ಓಕೆ, ಸೊ ಇದು ನಿಮಗೆ ವರ್ಕ್ ಆಗುತ್ತೋ ಇಲ್ವೋ ಅಂತ ಅಂದರೆ ಡೆಫಿನೆಟ್ಲಿ ಜನರಲ್ ರೀಡಿಂಗ್ ಅಂದರೆ ಸುಮಾರು ಜನ ನೋಡ್ತಾ ಇರ್ತೀರ. ಸೊ ನಿಮ್ಗೆ ಯಾವುದು ರೆಸನೇಟ್ ಆಗುತ್ತೋ ಸಿಚುವೇಶನಿಗೆ ಆ ಒಂದು ಮೆಸೇಜಸ್ನ ನೀವು ಮಾತ್ರ ಆಕ್ಸೆಪ್ಟ್ ಮಾಡಬೇಕು, ಬೇರೆದನ್ನು ಆಕ್ಸೆಪ್ಟ್ ಮಾಡಬಾರ್ದು. ನೀವು ಹೋಲ್ ರೀಡಿಂಗ್ನ ಇಗ್ನೋರು ಮಾಡ್ಬೋದು, ಹೋಲ್ ರೀಡಿಂಗ್ನ ಆಕ್ಸೆಪ್ಟು ಮಾಡಬಾರ್ದು. ನಿಮಗೆ ಎಷ್ಟು ಪರ್ಸೆಂಟ್ ಆಫ್ ದ ರೀಡಿಂಗ್ ರೆಸನೇಟ್ ಆಗ್ತಾ ಇದೆ ಅಷ್ಟು ಪರ್ಸೆಂಟ್ ಮಾತ್ರ ನೀವು ಆಕ್ಸೆಪ್ಟ್ ಮಾಡಬೇಕು. ಅದ್ರ ತಕ್ಕಂಗೆ ನಿಮಗೆ ಗೈಡೆನ್ಸ್ ಸರಿ ಅಂತ ಅನಿಸ್ತಾ ಇದ್ದರೆ ಅದನ್ನು ನೀವು ಡೆಫಿನೆಟ್ಲಿ ಆಕ್ಸೆಪ್ಟ್ ಮಾಡಲೇಬೇಕು. ಸೊ ಎಲ್ಲ ಫ್ಯೂಚರ್ ಬಗ್ಗೆ ಈಗಲೇ ತಿಳ್ಕೊಂಡ್ಬಿಟ್ರೆ ಏನು ಒಂದು ಕ್ಯೂರಿಯಾಸಿಟಿ ಇರುತ್ತೆ ಲೈಫ್ ಲೀಡ್ ಮಾಡಲಿಕ್ಕೆ. ಡೆಫಿನೆಟ್ಲಿ ನಮ್ಮ ಅಬ್ದುಲ್ ಕಲಾಂ ಅವ್ರು ಹೇಳ್ತಾರಲ್ವಾ, ಈಗಿಂದ ಲೈಫ್ ಅಲ್ಲಿ ನಾವು ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇರ್ತೀವಿ ನಮ್ಮ ಫ್ಯೂಚರ್ ಅಷ್ಟು ಬ್ರೈಟ್ ಇರುತ್ತೆ ಅಲ್ವಾ. ಈವನ್ ಭಗವದ್ಗೀತಾದಲ್ಲೂ ಹೇಳ್ತಾ ಇದೆ, ಇವತ್ತು ನಾವು ತುಂಬ ಹಾರ್ಡ್ ವರ್ಕ್ ಮಾಡಬೇಕು, ನಾಳೆ ಅದ್ರ ಫಲ ಎಲ್ಲ ದೇವ್ರಿಗೆ ಬಿಡಬೇಕಂತ ಹೇಳುತ್ತೆ ಅಲ್ವಾ. ಸೊ ಡೆಫಿನೆಟ್ಲಿ ಇವತ್ತು ನಾವು ಏನು ಮಾಡಬೇಕು ಅನ್ನೋದು ನಮಗೆ ಟ್ಯಾರೋದಲ್ಲಿ ಹೇಳುತ್ತೆ. ಸೊ ಡೆಫಿನೆಟ್ಲಿ ಅದು ನಿಮ್ಮ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ. ಓಕೆ, ದಿಸ್ ಈಸ್ ದ ರಿಯಾಲಿಟಿ ಆಫ್ ದಿ ಟ್ಯಾರೋ ಕಾರ್ಡ್ಸ್. ಆ್ಯಂಡ್ ಇದು ನಿಮಗೆ ವರ್ಕ್ ಆಗುತ್ತಾ? ಎಸ್, ಪರ್ಸನಲ್ ರೀಡಿಂಗ್ ತೊಗೊಂಡ್ರೆ ನಿಮಗೆ ವರ್ಕ್ ಆಗುತ್ತೆ. ಈವನ್ ಜನರಲ್ ರೀಡಿಂಗಲ್ಲೂ ಆ ಒಂದು ವಿಡಿಯೋ ನಿಮಗೆ ಪಾಪಪ್ ಆಗಿದೆ ಅಂದರೆ ಡೆಫಿನೆಟ್ಲಿ ಒಂದು ಪರ್ಪಸ್ ಇರುತ್ತೆ, ಒಂದು ರೀಸನ್ ಇರುತ್ತೆ. ದಟ್ಸ್ ವೈ ಆ ವಿಡಿಯೋ ನಿಮ್ಮ ಮೊಬೈಲಲ್ಲಿ ಪಾಪಪ್ ಆಗ್ತಾ ಇರುತ್ತೆ, ಅದರಲ್ಲಿ ಒಂದು ಮೆಸೇಜ್ ಇದ್ದೇ ಇರುತ್ತೆ. ನಿಮಗೆ ಅದು ರೆಸನೇಟ್ ಆಗ್ತಾ ಇದ್ದರೆ ಯು ಕ್ಯಾನ್ ಆಕ್ಸೆಪ್ಟ್ ದ್ಯಾಟ್, ಇಟ್ ವಿಲ್ ವರ್ಕ್ ಫಾರ್ ಯು. ಓಕೆ, ನೀವು ಇದು ನಂಬೋದಾ? ಎಸ್, ನಂಬೋದು. ಇದು ನಿಜಾನಾ ಅಥವಾ ಫೇಕಾ? ಇದು ನಿಜ, ಇದು ಒಂದು ವಿದ್ಯೆ. ಓಕೆ, ನಮ್ಮ ಪ್ರೆಸೆಂಟ್ ಸಿಚುವೇಶನ್ನಲ್ಲಿ ನಾವು ಏನು ಮಾಡಬೇಕು ಅಂತ ತಿಳ್ಕೊಳಕ್ಕಿರೋ ಅಂತಹ ಒಂದು ವಿದ್ಯೆ. ಇದರಲ್ಲಿ ಸರ್ಟನ್ ಅಮೌಂಟ್ ಆಫ್ ಪರ್ಸೆಂಟೇಜ್ ಅಷ್ಟು ನಾವು ಫ್ಯೂಚರ್ ಮತ್ತು ಪಾಸ್ಟ್ ಎರಡು ಪ್ರಿಡಿಕ್ಟ್ ಮಾಡ್ಬೋದು. ಬಟ್ ಇದು ಇರೋದು ಪ್ರೆಸೆಂಟ್ನ ತಿಳ್ಕೊಳ್ಳಿಕ್ಕೆ ಅಂತಲೇ ಇರೋದು. ಓಕೆ ಗೈಸ್, ಇದೊಂದು ಶಾರ್ಟ್ ವಿಡಿಯೋ ಆಗಿತ್ತು. ನಿಮಗೇನಾದರೂ ಕನ್ಫ್ಯೂಷನ್ ಇದ್ದರೆ ಮತ್ತೆ ಹೇಳಿ, ನಾನು ನೆಕ್ಸ್ಟ್ ವಿಡಿಯೋಲ್ಲಿ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಇದು ನಿಮಗೆ ವರ್ಕ್ ಆಗುತ್ತಾ ಅಂದರೆ ಎಸ್, ನಿಮಗಿದು ವರ್ಕ್ ಆಗುತ್ತೆ, ಇದು ನಿಜ. ಟ್ಯಾರೋ ರೀಡಿಂಗ್ನ ನೀವು ನಂಬೋದು. ಓಕೆ, ಸೊ ಗೈಸ್, ನಿಮಗೆ ಇವಾಗ ಟ್ಯಾರೋ ಕಾರ್ಡ್ಸ್ ಅಂದರೆ ಏನು, ಟ್ಯಾರೋ ಕಾರ್ಡ್ಸ್ನ ರಿಯಲ್ ಶಕ್ತಿ ಏನು, ಅದು ವರ್ಕ್ ಹೇಗಾಗುತ್ತೆ, ಯಾವ ಟೈಮಲ್ಲಿ ವರ್ಕ್ ಆಗುತ್ತೆ ಅಂತ ನಿಮಗೆ ಗೊತ್ತಾಯಿತು. ಸೊ ಇದರಿಂದ ನಾವು ಗೈಡೆನ್ಸ್ ಹೇಗೆ ಪಡಿಬೇಕು, ಯಾವುದರಿಂದ ಮೆಸೇಜಸ್ ಪಡಿಬೇಕು ಅಂತ ಅಂದರೆ ಇದರಲ್ಲಿ ಒರೇಕಲ್ ಡೆಕ್ ಮತ್ತು ಏಂಜಲ್ ಕಾರ್ಡ್ಸ್ ಅಂತ ಇರುತ್ತೆ. ಏಂಜಲ್ ಕಾರ್ಡ್ ಡೆಕ್ಕು, ಒರೇಕಲ್ ಕಾರ್ಡ್ ಡೆಕ್ ಅಂತ ಇರುತ್ತೆ. ಓಕೆ, ಅದು ಸುಮಾರಿದೆ, ತುಂಬ ಜಾಸ್ತಿನೇ ಇದೆ. ಓಕೆ, ಸೊ ನಾವು ಇಂಡಿಯನ್ಸ್ ಆದ್ರಿಂದ ಈ ಟ್ಯಾರೋ ಕಾರ್ಡ್ಸ್ದು ಏಂಜಲ್ ಎಲ್ಲ ನಮ್ಮ ಜೊತೆ ಕನೆಕ್ಟ್ ಅಂದರೆ ನಾವು ಅದಕ್ಕೆ ಕನೆಕ್ಟ್ ಆಗಲಿಕ್ಕೆ ಕೆಲವರಿಗೆ ಡಿಫಿಕಲ್ಟ್ ಆಗ್ಬೋದು, ಕೆಲವರು ಬೇಗ ಚೆಲ್ಲಪ್ ಆಗ್ತಾರೆ. ಅವರಿಗೆ ಈ ಒರೇಕಲ್ ಏಂಜಲ್ ಗೈಡೆನ್ಸ್ ಆಗಿರ್ಬೋದು, ಬೇರೆ ಆನ್ಸಿಸ್ಟರ್ಸ್ ಆ್ಯಂಡ್ ಒರೇಕಲ್ ಕಾರ್ಡ್ ಡೆಕ್ಕಿಂದ ಗೈಡೆನ್ಸ್ ತೊಗೋಬೋದು, ಯೂನಿಕಾರ್ನ್ ಕಾರ್ಡ್ ಡೆಕ್ಕಿಂದ ಗೈಡೆನ್ಸ್ ತೊಗೋಬೋದು. ಯಾರಿಗೆ ಇದರಿಂದ ಕಂಫರ್ಟಬಲ್ ಅನ್ಸೋದಿಲ್ವೋ, ಬಟ್ ಇದ್ರ ಮೆಸೇಜಸ್ ನಿಮಗೆ ತುಂಬ ಚೆನ್ನಾಗಿ ರೆಸನೇಟ್ ಆಗ್ತಾ ಇದೆ, ಬಟ್ ಗೈಡೆನ್ಸ್ ನಿಮಗೆ ಇದು ಕಂಫರ್ಟಬಲ್ ಅನಿಸ್ಲಿಲ್ಲ ಅಂದರೆ ಡೆಫಿನೆಟ್ಲಿ ಇದು ವರ್ಕ್ ಆಗುತ್ತೆ. ಬಟ್ ಅನಿಸ್ಲಿಲ್ಲ ಅಂದರೆ ನಾವು ಹಿಂದೂ ಗಾಡ್ ಆ್ಯಂಡ್ ಗಾಡೆಸಸ್ ಒರೇಕಲ್ ಡೆಕ್ಸ್ ಕೂಡ ಇದೆ. ಇದರಲ್ಲಿ ಮೆಡಿಟೇಷನ್ನು, ಮಂತ್ರಾಸು ಮತ್ತು ಅವ್ರ ಬ್ಲೆಸ್ಸಿಂಗ್ಸು, ಆ ಒಂದು 52 ಕಾರ್ಡ್ಸಿಂದ ನಾವು ಗೈಡೆನ್ಸ್ ಮೆಸೇಜಸ್ನ ಪಡಿಬೋದು ಆ ಪರ್ಟಿಕ್ಯುಲರ್ ಸಿಚುವೇಶನ್ದು. ಸಾಯಿಬಾಬಾ ಒರೇಕಲ್ ಡೆಕ್ಕು. ಸೊ ಇದೆಲ್ಲ ಹೆಲ್ಪ್ ಆಗುತ್ತೆ ನಮಗೆ. ಟೈಮ್ ಇಸ್ ದ ಕೀ ಒರೇಕಲ್ ಡೆಕ್ ಅಂತ ಒಂದು ಸಪ್ರೇಟ್ ಬರುತ್ತೆ. ನಾನು ಟ್ಯಾರೋ ರೀಡಿಂಗ್ ಕಲಿತು 5 ಇಯರ್ಸ್ ಆಯಿತು. ಈಗ ನನ್ನ ಗುರು ಅಂದರೆ ನಾನು ಯಾರ ಹತ್ರ ಕಲ್ತಿದ್ದು ಟ್ಯಾರೋ ರೀಡಿಂಗ್ ಅಂತಂದರೆ ಪ್ರಿಯಾ ದಿ ಆಪ್ಟಿಮಿಸ್ಟ್ ಅಂತ, ಪ್ರಿಯಾ ಮೇಡಮ್ ಹತ್ರ, ಇವ್ರು ಡೆಲ್ಲಿಯಲ್ಲಿ ಇರ್ತಾರೆ. ಇವ್ರ ಹತ್ರ ನಾನು 3 ಮಂತ್ಸ್ ಟ್ಯಾರೋ ಕಾರ್ಡ್ ರೀಡಿಂಗ್ನ ಕಲ್ತಿದ್ದು.
ಈಗ ನನಗೆ 5 ಇಯರ್ಸ್ ಆಯಿತು ಕಲಿತು. ಓಕೆ, ಅವ್ರದ್ದು ಇದು ಒರೇಕಲ್ ಡೆಕ್ ಟೈಮ್ ಇಸ್ ದ ಕೀ. ಇದನ್ನು ಯಾಕೆ ನಾನು ಪರ್ಚೇಸ್ ಮಾಡಿದೆ ಅಂತ ಅಂದರೆ, ಸುಮಾರು ಜನ ಕೇಳ್ತಾ ಇರ್ತೀರ ಯಾವ ಟೈಮಲ್ಲಿ, ಅಂದರೆ ಮೇಜರ್ ಸಿಚುವೇಶನ್ ಯಾವ್ಯಾವ್ದಿರುತ್ತೆ ಹೇಳಿ ಲೈಫಿಂದು. ಒಂದು ಮ್ಯಾರೇಜ್ ಆಗಿರ್ಬೋದು, ಮೇಜರ್ ಸಿಚುವೇಶನ್ ಲೈಫಲ್ಲಿ ಯಾವ್ದ್ಯಾವ್ದಾಗುತ್ತೆ ಹೇಳಿ. ಮ್ಯಾರೇಜ್ ಆಗಿರ್ಬೋದು, ಜಾಬ್ ಅಪಾರ್ಚುನಿಟೀಸ್ ಆಗಿರ್ಬೋದು, ಹೆಲ್ತ್ ಇಂದಿರ್ಬೋದು, ಬೇರೆ ಸಿಚುವೇಶನ್ ಇರುತ್ತೆ. ಸೊ ಅದಕ್ಕೆ ಎಲ್ಲದಕ್ಕೂ ನಮಗೆ ಮೆಸೇಜಸ್ ಬೇಕು, ಅಥವಾ ನಮಗೆ ಕನ್ಫ್ಯೂಷನ್ ಇರುತ್ತೆ ಯಾವಾಗುತ್ತೆ ಹೇಗೆ ಅಂತ ಹೀಗೆ ಕೇಳ್ತಾ ಇರ್ತೀರಾ, ಅಥವಾ ನಮಗೆ ಕ್ಯೂರಿಯಾಸಿಟಿ ಇರುತ್ತೆ ತಿಳ್ಕೊಳ್ಳಿಕ್ಕೆ. ಆ ಟೈಮಲ್ಲಿ ನಾವು ಟೈಮ್ಸ್ ದ ಕೀ ಒರೇಕಲ್ ಡೆಕ್ನ ಯೂಸ್ ಮಾಡಿಕೊಂಡ್ರೆ ಅದರಲ್ಲಿ ಟೈಮ್ ಇರುತ್ತೆ, ಮೆಸೇಜಸ್ ಇರುತ್ತೆ. ಸೊ ನಾವು ರೀಡಿಂಗ್ ಮಾಡಿದಾಗ ಈ ಥರ ಕಾರ್ಡ್ಸ್ ನಮಗೆ ಹೆಲ್ಪ್ ಆಗುತ್ತೆ. ದೀಪಾವಳಿ, ಸೆಕೆಂಡ್ ಟ್ಯೂಸ್ಡೇ ಇನ್ ದ ಏಪ್ರಿಲ್, ನೆಕ್ಸ್ಟ್ ಫುಲ್ ಮೂನ್, ಗುಡ್ ಟೈಮ್ ಅಹೆಡ್, ಅ ಬಿಗ್ ಎಸ್ ಆರ್ ನೋ ಕಾರ್ಡ್ ಕೇಳ್ತಾ ಇದ್ರೆ, 11 days, ಕಮ್ಮಿಂಗ್ ಜಾನ್ವರಿ, ಡಿವೈನ್ ಟೈಮಿಂಗ್, ಸಕ್ಸಸ್, ನ್ಯೂ ಬಿಸ್ನೆಸ್ ಕೇಳ್ತಾ ಇದ್ರೆ, ಫಸ್ಟ್ ಮಂಡೇ, ವೇಟ್ ಫಾರ್ ಅ ಮಂತ್, ನೆಕ್ಸ್ಟ್ ಫೆಬ್ರವರಿ, ಪರ್ಫೆಕ್ಟ್ ಟೈಮ್, ಈಗ ಸ್ಟಾರ್ಟ್ ಮಾಡಿ, ಆಸ್ಕ್ ಯುವರ್ ಎಲ್ಡರ್ಸ್, ಲವ್ಡ್ ಒನ್ಸ್, ಪೇಷನ್ಸ್, ಥಿಂಕ್ ಅಗೇನ್. ಸೊ ಈ ಥರ ಡಿಫ್ರೆಂಟ್ ಮೆಸೇಜಸ್ ಇರುತ್ತೆ. ಇದರ ಥ್ರೂ ನಾವು ಗೈಡೆನ್ಸ್ ತೊಗೋಬೋದು, ಹೆಲ್ಪ್ ತೊಗೋಬೋದು. ಈ ಮಾಧ್ಯಮದಿಂದ ನಾವು ಹೆಲ್ಪ್ ತೊಗೋಬೋದು. ದಿಸ್ ಇಸ್ ದ ಮೀಡಿಯಮ್ ಅಷ್ಟೇ. ಓಕೆ, ಸೊ ದಿಸ್ ಈಸ್ ದ ಟ್ರೂತ್ ಅಬೌಟ್ ದಿ ಟ್ಯಾರೋ ಡೆಕ್. ಇದು ಕೈಲ್ ಗ್ರೇ ಅವ್ರದ್ದು ಏಂಜಲ್ ಆ್ಯಂಡ್ ಆನ್ಸೆಸ್ಟರ್ಸ್ ಒರೇಕಲ್ ಡೆಕ್. ಇದು ಇವ್ರ ಪ್ರಕಾರ ನಾವು ಗೈಡೆನ್ಸ್ನ, ಇವ್ರ ಹೆಲ್ಪ್ನ ನಾವು ಪಡಿಬೋದು. ಅವ್ರದ್ದು ಬುಕ್ಸ್ ಕೂಡ ಇರುತ್ತೆ. ಆ್ಯಂಡ್ ಏಂಜಲ್ ಒರೇಕಲ್ ಡೆಕ್, ಏಂಜಲ್ಸ್ ಮೆಸೇಜಸ್ ಸಿಗುತ್ತೆ ನಮಗೆ. ಏಂಜಲ್ ರೀಡಿಂಗ್ಸ್ ಕೂಡ ಸುಮಾರು ಜನ ತೊಗೊಳ್ತಾರೆ, ಕೇಳ್ತಾರೆ, ನೋಡ್ತಾರೆ. ಇಂಟ್ಯೂಷನ್ ಆ್ಯಂಡ್ ಡೌನ್ಲೋಡ್ಸ್, ಈಸ್ ಆ್ಯಂಡ್ ಗ್ರೇಸ್, ಸ್ಟ್ರೆಂತ್ ಆ್ಯಂಡ್ ಗೈಡೆನ್ಸ್, ಫರ್ಗಿವ್ನೆಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಸುಮಾರು ಮೆಸೇಜಸ್ ಕೂಡ ಇದರಲ್ಲೂ ಇರುತ್ತೆ. ನಿಮಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ, ಆದ್ರೂ ಒಂದ್ಸಲ ನಾನು ಹೇಳ್ತಾ ಇದ್ದೀನಿ. ಆರ್ಕೇಂಜಲ್ ಮೈಕಲ್, ವಿಶಸ್, ಫ್ಲೈಟ್. ಸೊ ಇದರಲ್ಲೂ ಸುಮಾರು ಬೇರೆ ಬೇರೆ ಥರ ಮೀನಿಂಗ್ ಇರುತ್ತೆ. ಸಾಯಿಬಾಬಾ ಒರೇಕಲ್ ಡೆಕ್, ತುಂಬ ಜನ ಇದ್ರದ್ದೇ ರೀಡಿಂಗ್ ಕೇಳ್ತಾರೆ. ಸಾಯಿಬಾಬಾ ಒರೇಕಲ್ ಡೆಕ್ಕಿಂದ ಸಾಯಿಬಾಬಾ ಮೆಸೇಜಸ್ ಇದು ತುಂಬ ಜಾಸ್ತಿ ರೆಸನೇಟ್ ಆಗುತ್ತೆ. ಆಲ್ಮೋಸ್ಟ್ ಯಾರ್ಯಾರಿಗೆ ರೀಡಿಂಗ್ ಮಾಡಿದ್ದೀನಿ ಎಲ್ಲರಿಗೂ ಇದು ತುಂಬ ಜಾಸ್ತಿನೇ ರೆಸನೇಟ್ ಆಗುತ್ತೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್. ಆಫ್ಕೋರ್ಸ್ ಎಲ್ಲರೂ ಹೆಲ್ಪ್ ಆಗುತ್ತೆ, ಬಟ್ ನಮಗೆ ನಾವು ಜಾಸ್ತಿ ಯಾರ ಜೊತೆ ಕನೆಕ್ಟೆಡ್ ಇರ್ತೀವಿ, ಸೊ ಅವ್ರ ಮೆಸೇಜಸ್ ಬಂದಾಗ ನಮಗದು ತುಂಬ ಹತ್ತಿರ ಅನಿಸುತ್ತೆ, ಈಸಿ ಅನಿಸುತ್ತೆ ಆಕ್ಸೆಪ್ಟ್ ಮಾಡ್ಕೊಳ್ಲಿಕ್ಕೆ. ಸೊ ಇದು ಗಾಡ್ ಆ್ಯಂಡ್ ಗಾಡೆಸಸ್ ದ ಒರೇಕಲ್ ಡೆಕ್ಕು. ಇದರಲ್ಲಿ ಹಿಂದೆ ಮೆಸೇಜಸ್ಸು, ಮಂತ್ರ, ಬ್ಲೆಸ್ಸಿಂಗ್ಸ್ ಎಲ್ಲ ಇರುತ್ತೆ. ಸೊ ಇದನ್ನು ಒರೇಕಲ್ ಡೆಕ್. ಸೊ ಇದ್ರ ಎಲ್ಲ ಮುಖಾಂತರ ನಾವು ಟ್ಯಾರೋ ರೀಡಿಂಗಲ್ಲಿ ಒಂದು ಹೆಲ್ಪ್ನ ತಗೋಬೋದು. ಗೈಡೆನ್ಸ್ನ, ಪ್ರೆಸೆಂಟ್ ಸಿಚುವೇಶನ್ನ ಬೆಟರ್ ಮಾಡಲಿಕ್ಕೆ, ಹ್ಯಾಪಿ ಮಾಡಲಿ, ಫ್ಯೂಚರ್ನ ಹ್ಯಾಪಿ ಮಾಡಲಿಕ್ಕೆ, ಪ್ರೆಸೆಂಟ್ ಸಿಚುವೇಶನ್ನ ಬೆಟರ್ ಮಾಡಲಿಕ್ಕೆ ಟ್ಯಾರೋ ರೀಡಿಂಗ್ ಈಸ್ ದ ಪರ್ಫೆಕ್ಟ್. ಓಕೆ ಗೈಸ್, ಇದು ಒಂದು ಶಾರ್ಟ್ ವಿಡಿಯೋ ಆಗಿತ್ತು. ನಿಮಗಿದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ದು ಏನೇ ಒಂದು ಥಾಟ್ಸ್ ಇದ್ರೂ ಕಮೆಂಟ್ಸಲ್ಲಿ ಹೇಳಿ. ಆಲ್ಸೋ ಸಪೋರ್ಟ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೋಟಸ್ ಸ್ಪಿರಿಚುಯಾಲಿಟಿ. Bye bye. See you in the next video.